ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಶ್ರೀ ಗುರುಭ್ಯೋ ನಮಃ. ವಿಸ್ತಾರವಾಹಿನಿಯ ಎಲ್ಲ ವೀಕ್ಷಕರನ್ನು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಫಲದ ಚಿಂತನೆಯ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಇಂದು ದಿನಾಂಕ 27/12/2023. ಇಂದಿನ ದ್ವಾದಶ ರಾಶಿಯ ಮಾರ್ಗದರ್ಶನದ ಚಿಂತನೆ ಹೇಗಿದ್ದಾವೆ ಅನ್ನೋದರ ಬಗ್ಗೆ ಗಮನವನ್ನು ಹರಿಸೋಣ. ಮೊದಲನೆಯದ್ದಾಗಿ ಮೇಷರಾಶಿ. ವೃತ್ತಿಜೀವನದಲ್ಲಿ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳುಂಟು. ಆರ್ಥಿಕತೆಯ ವಿಷಯದಲ್ಲಿಯೂ ಕೂಡ ಹಾಗೆ ನಿಮ್ಮ ನಿರೀಕ್ಷೆಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳುಂಟು. ವೃತ್ತಿ ನಿಮಿತ್ತವಾದಂತಹ ಪ್ರಯಾಸದ ಪ್ರಯಾಣ ಹೇಳುವಂಥದ್ದು ನಿಮಗೆ ಅನಿವಾರ್ಯವಾಗಿ ನಿಮ್ಮ ಮುಂದೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸ್ವಲ್ಪ ಅದಕ್ಕೆ ರೆಡಿಯಾಗಬೇಕಾದಂತಹ ಅವಶ್ಯಕತೆಗಳಿದ್ದಾವೆ. ರಕ್ತದೊತ್ತಡದಂತಹ ಆರೋಗ್ಯದ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆಯ ಪ್ರಸಂಗಗಳು ಕೂಡ ನಿಮ್ಮ ಅನುಭವಕ್ಕೆ ಬರಬಹುದು. ದಾಂಪತ್ಯದಲ್ಲಿ ಒಂದು ಹಂತದ ತೃಪ್ತಿಯ ಫಲಗಳು, ಅನಿರೀಕ್ಷಿತವಾಗಿ ಹಣದ ವ್ಯಯದ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಸೊ ತಾವುಗಳು ಬ್ರಹ್ಮಚಾರಿಗಳಿಗೆ ವಸ್ತ್ರವನ್ನು, ತಾಂಬೂಲವನ್ನು, ಫಲವನ್ನು, ಅಧ್ಯಯನ ಸಾಮಗ್ರಿಗಳನ್ನು ದಾನ ಮಾಡಿ ಶುಭ ಅನುಭವ ಖಂಡಿತ ಸಾಧ್ಯ. ಇನ್ನು ವೃಷಭ ರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಶುಭ ಫಲ, ಆರ್ಥಿಕತೆಯಲ್ಲಿಯೂ ಕೂಡ ಒಂದು ಹಂತದ ಸಮಾಧಾನದ ಫಲಗಳು ಹೇಳುವಂಥದ್ದು ಓಕೆ ಇದೆ. ಸೊ ಜೊತೆಯಲ್ಲಿ ಕಲೆ, ಕ್ರೀಡೆ ಮತ್ತು ಸಂಗೀತ ಇತ್ಯಾದಿ ರಂಗದಲ್ಲಿರುವಂಥವರಿಗೆ ಒಂದು ಹಂತದ ಪುರಸ್ಕಾರಾದಿ ಫಲಗಳು ಕೂಡ ಅನುಭವಕ್ಕೆ ಬರಲಿಕ್ಕೆ ಸಾಧ್ಯತೆಗಳುಂಟು. ದಾಂಪತ್ಯದಲ್ಲಿ ವಿರಸ ಫಲಗಳಿದೆ. ಮಕ್ಕಳಿಗೆ ಶುಭ ಸೂಚನೆಯ ಫಲಗಳು ಇರೋದಿಲ್ಲ. ಜೊತೆಗೆ ಕಬ್ಬಿಣದಿಂದ ಮತ್ತು ಬೆಂಕಿಯಿಂದ ಎಲ್ಲಿಯೋ ಒಂದು ರೀತಿಯಲ್ಲಿ ತೊಂದರೆಗಳನ್ನು ಎದುರಿಸಬೇಕಾದಂತಹ ಸಂಭವನೀಯವಾದಂತಹ ಫಲಗಳು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಸುವಾಸಿನಿಯರಿಗೆ ಬಾಗಿನವನ್ನು ಕೊಡುವುದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಮಿಥುನ ರಾಶಿಯಲ್ಲಿಯೇ ಮಾಂದಿಯ ಉದಯ, ಚತುರ್ಥಪತಿ ರಾಶಿಯಪತಿ ಸಪ್ತಮದಲ್ಲಿ ಉದಯ. ಒಂದು ರೀತಿಯಲ್ಲಿ ಮೌಢ್ಯ ಮಾನಸಿಕತೆ ಅಂತ ಹೇಳ್ಬೋದು. ಅಂತಂದರೆ ತಲೆ ಓಡೋದಿಲ್ಲ ಇವತ್ತು ಅಂತ ಹೇಳುವಂಥ ಫೀಲು ನಿಮ್ಮನ್ನು ಕಾಡ್ತಾ ಇರುತ್ತೆ. ಆದರೂ ಕೂಡ ವೃತ್ತಿಯಲ್ಲಿ ಒಂದು ಹಂತದ ಬದುಕಿಗೇನು ಬೇಕು ಅದು ಪ್ರಾಪ್ತವಾಗುವಂತಹ ಯೋಗ ಫಲಗಳುಂಟು. ಜೊತೆಯಲ್ಲಿ ವೃತ್ತಿಯ ಪರಿಸರ ಹೇಳುವಂಥದ್ದು ನಿಮಗೆ ಶುಭ ಸೂಚಕವಾಗಿ ಇಲ್ಲ. ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಇದೆ. ದಾಂಪತ್ಯದಲ್ಲಿಯೂ ಕೂಡ ಸೌಖ್ಯ ಫಲಗಳು ಹೇಳುವಂಥದ್ದುಂಟು. ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಸೌಖ್ಯ ಫಲಗಳು ಹೇಳುವಂಥದ್ದುಂಟು. ಸೊ ತಾವುಗಳು ವಿಷ್ಣುದೇವರನ್ನು ಅರ್ಚಿಸುವಂತಹ ಅರ್ಚಕರಿಗೆ ವಸ್ತ್ರವನ್ನು, ತಾಂಬೂಲವನ್ನು, ದಕ್ಷಿಣೆಯನ್ನು ದಾನ ಮಾಡಿ ಶುಭ ಸೂಚನೆ ಉಂಟು. ಇನ್ನು ಕರ್ಕಾಟಕ ರಾಶಿ. ಕರ್ಮಕ್ಷೇತ್ರದಲ್ಲಿ ಗುರುವಿನ ಉದಯ, ಕರ್ಮಪತಿಯಾದಂಥವನು ಕುಜನಾಗಿದ್ದಾನೆ. ಒಂದು ಹಂತದಲ್ಲಿ ವೃತ್ತಿ ಹೇಳುವಂಥದ್ದು ಒಂದು ಹಂತದಲ್ಲಿ ಸರಾಗವಾಗಿ ಸಾಗುವಂತಹ ದಿನವಾಗಿ ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಅನಿರೀಕ್ಷಿತವಾಗಿ ಸಂಪತ್ತಿನ ಆಗಮನ ಫಲಗಳು ಕೂಡ ಕಂಡುಬರ್ತಾ ಇದೆ. ದಾಂಪತ್ಯದಲ್ಲಿ ವಿರಸ ಫಲಗಳು ಹೇಳುವಂಥದ್ದು ಅನುಭವಕ್ಕೆ ಬರುವ ಸಾಧ್ಯತೆ. ಕಾನೂನಿನ ಸಮಸ್ಯೆ, ಸಾಮಾಜಿಕ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಟೀಕೆಗಳನ್ನು ಎದುರಿಸಬೇಕಾದಂಥ ಅನಿವಾರ್ಯತೆ, ಇಂತಹ ಅನುಭವಗಳು ನಿಮ್ಮನ್ನು ಕಾಡುವಂತಹ ಸಾಧ್ಯತೆ. ಮಾನಸಿಕವಾಗಿ ಒಂದು ಕ್ಲಾರಿಟಿ ಇಲ್ಲದೇ ಇರುವಂಥದ್ದು, ಏನು ಕ್ಷಣಕ್ಕೆ ನಿಮ್ಮ ನಿಲುವುಗಳು, ನಿಮ್ಮ ತೀರ್ಮಾನಗಳು, ನಿಮ್ಮ ಯೋಚನೆಗಳು ಬದಲಾಗುವಂತಹ ಸಂದರ್ಭಗಳು ಅಧಿಕವಾಗಿ ನಿಮ್ಮ ಮನದಲ್ಲಿ ಇರುವಂಥದ್ದು. ಸೊ ತಾವುಗಳು ಶಿವದೇವರನ್ನು ಅರ್ಚಿಸುವಂತಹ ಅರ್ಚಕರಿಗೆ ವಸ್ತ್ರದಾನವನ್ನು ಮಾಡುವಂಥದ್ದು, ತಾಂಬೂಲಾದಿಗಳನ್ನು ಕೊಡುವಂಥದ್ದು, ದಕ್ಷಿಣೆಯನ್ನು ಅರ್ಪಣೆ ಮಾಡುವಂಥದ್ದು, ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಸಿಂಹರಾಶಿಯವರಿಗೆ ಕರ್ಮದಲ್ಲಿ ಶುಭ ಫಲಗಳು, ದಾಂಪತ್ಯದಲ್ಲಿ ಶುಭ ಫಲಗಳು, ಆರ್ಥಿಕತೆಯಲ್ಲಿ ಶುಭ ಫಲಗಳು, ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ, ಮಕ್ಕಳಿಂದ ಸಂತೋಷ ಪ್ರಾಪ್ತಿ, ಕೌಟುಂಬಿಕ ಜೀವನದಲ್ಲಿ ಒಂದು ಹಂತದ ಅಸಮಾಧಾನದ ಫಲ ಹೇಳುವಂಥದ್ದುಂಟು. ಆರೋಗ್ಯದ ವಿಷಯದಲ್ಲಿಯೂ ಇನ್ ಜನರಲ್ ಆಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾದಂಥ ಅವಶ್ಯಕತೆಗಳಿದ್ದಾವೆ.
ಹೊಸ ಥರದ ಚಿಂತನೆ, ಮಂಗಳ ಕಾರ್ಯಾದಿ ಪ್ರಯತ್ನ, ಇದಕ್ಕೂ ಕೂಡ ಶುಭ ಸೂಚನೆಯ ಫಲ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರನ್ನು ಅರ್ಚಿಸುವಂತಹ ಅರ್ಚಕರಿಗೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯವೋ ಆ ದ್ರವ್ಯಗಳನ್ನು ದಾನ ಮಾಡಿ, ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿ ಕರ್ಮಕ್ಷೇತ್ರದಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ನಿರೀಕ್ಷೆಯಂತೆ ಸಾಗದೇ ಇರುವಂತಹ ಫಲ, ಕರ್ಮಭಾವದಲ್ಲಿಯೇ ಮಾಂದಿಯ ಉದಯ ಆಗಿರೋದ್ರಿಂದ ಒಂದು ರೀತಿಯಲ್ಲಿ ನಿಮ್ಮ ಪ್ರಯತ್ನಗಳು, ನಿಮ್ಮ ನಿರೀಕ್ಷೆಗಳು ಇದು ಹುಸಿಯಾಗುವಂತಹ ಸನ್ನಿವೇಶಗಳು, ಆರ್ಥಿಕತೆಯ ತೊಂದರೆಗಳು ಆಗದೇ ಇರುವಂತಹ ಪ್ರಸಂಗ, ದಾಂಪತ್ಯದಲ್ಲಿ ಒಂದು ರೀತಿಯಲ್ಲಿ ಸೌಖ್ಯಗಳು ಇಲ್ಲದೇ ಇರುವಂತಹ ಪರಿಸ್ಥಿತಿ, ವಿದ್ಯಾರ್ಥಿಗಳಿಗೆ ಶುಭ ಸೂಚನೆ ಉಂಟು, ಕಾನೂನು ಪ್ರಕ್ರಿಯೆಯಲ್ಲಿಯೂ ಕೂಡ ನಿಮಗೆ ಶುಭ ಸೂಚನೆಯ ಫಲಗಳಿದ್ದಾವೆ. ಸೊ ತಾವುಗಳು ಕೂಡ ಹಾಗೆ ವಿಷ್ಣು ದೇವರನ್ನು ಅರ್ಚಿಸುವಂಥ ಅರ್ಚಕರಿಗೆ ಯಥಾಶಕ್ತಿ ದಾನಾದಿಗಳನ್ನು ಮಾಡಿ ಶುಭ ಸೂಚನೆಯ ಫಲಗಳು ನಿಮ್ಮ ಅನುಭವಕ್ಕೆ ಬರಲಿಕ್ಕುಂಟು. ಇನ್ನು ತುಲಾರಾಶಿ, ವೃತ್ತಿಯಲ್ಲಿ ಸಮಾಧಾನ, ಅಭಿವೃದ್ಧಿಯ ಫಲಗಳುಂಟು, ಆರ್ಥಿಕತೆಯಲ್ಲಿಯೂ ಕೂಡ ಭದ್ರತೆ ಮತ್ತು ಅಭಿವೃದ್ಧಿಯ ಫಲಗಳುಂಟು, ಸಾಮಾಜಿಕವಾದಂತಹ ಬದುಕಿನಲ್ಲಿ ವಿರೋಧ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವ ಸಾಧ್ಯತೆ, ಕಾನೂನು ಪ್ರಕ್ರಿಯೆಗಳು ಹೇಳುವಂಥದ್ದು ಇದು ನಿಮಗೆ ನಿರಂತರ ಸ್ಥಿತಿಯ ಫಲದ ಹಾಗೆ ಅನುಭವಕ್ಕೆ ಬರಲಿಕ್ಕುಂಟು. ಇನ್ನು ಕಲೆ, ಕ್ರೀಡೆ ಇತ್ಯಾದಿ ಕ್ಷೇತ್ರದಲ್ಲಿರುವಂಥವರಿಗೆ ಒಂದು ಹಂತದ ಸಮಾಧಾನ ಮತ್ತು ಮನ್ನಣೆಗಳು ದೊರಕುವಂತಹ ಯೋಗ ಫಲಗಳು ಕೂಡ ನಿಮ್ಮ ಅನುಭವಕ್ಕೆ ಬರಲಿಕ್ಕಿದೆ. ಸೊ ತಾವುಗಳು ದುರ್ಗೆಯನ್ನು ಅರ್ಚಿಸುವಂತಹ ಅರ್ಚಕರಿಗೆ ಯಥಾಶಕ್ತಿಯಾದಂತಹ ದಾನಾದಿಗಳನ್ನು ಮಾಡಿ ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ವೃಶ್ಚಿಕ ರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ತೃಪ್ತಿಯ ಫಲ, ಆರ್ಥಿಕತೆಯಲ್ಲಿಯೂ ಕೂಡ ತೃಪ್ತಿಯ ಫಲಗಳು, ಕೌಟುಂಬಿಕ ಜೀವನದಲ್ಲಿ ಸಮಾಧಾನ, ದಾಂಪತ್ಯದಲ್ಲಿಯೂ ಕೂಡ ಸಮಾಧಾನ, ರಕ್ತದೊತ್ತಡದಂತಹ ಅನಾರೋಗ್ಯದ ಫಲಗಳಿದ್ದಾವೆ. ನಿಮ್ಮ ಆತುರದ ನಿರ್ಣಯಗಳೇನಿದ್ದಾವೆ ಅದು ನಿಮಗೆ ಏನು ಹಿನ್ನಡೆಯನ್ನು ಕೊಡುವಂತಹ ಸ್ಥಿತಿಗೆ ತಲುಪಿಸಬಹುದು. ಸಾಮಾಜಿಕವಾದಂತಹ ಬದುಕಿನಲ್ಲಿಯೂ ಕೂಡ ಜಾಗರೂಕತೆ ಹೇಳುವಂಥದ್ದು ಅತ್ಯಂತ ಅವಶ್ಯಕ. ಸೊ ತಾವುಗಳು ಕೂಡ ಹಾಗೆ ಸುಬ್ರಹ್ಮಣ್ಯ ದೇವರನ್ನು ಅರ್ಚಿಸುವಂಥವರಿಗೆ ಯಥಾಶಕ್ತಿಯಾದಂತಹ ವಸ್ತುಗಳನ್ನು, ವಸನಗಳನ್ನು, ದಕ್ಷಿಣೆಯನ್ನು ದಾನ ಮಾಡಿ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಧನುರ್ರಾಶಿಯವರಿಗೆ ಕರ್ಮದಲ್ಲಿ ಶುಭ ಸೂಚನೆ, ಆರ್ಥಿಕತೆಯಲ್ಲಿ ಶುಭ ಸೂಚನೆ, ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು, ವಿದ್ಯಾರ್ಥಿಗಳಿಗೂ ಕೂಡ ಶುಭ ಸೂಚನೆ. ಇನ್ ಜನರಲ್ಲಾಗಿ ಆರೋಗ್ಯ ವಿಷಯ ಸಂಬಂಧವಾದಂತಹ ತಾಪತ್ರಯಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವಂತಹ ಸಾಧ್ಯತೆಗಳಿದ್ದಾವೆ. ಕಾನೂನು ಪ್ರಸಂಗಗಳಿದ್ದರೆ ಅದಕ್ಕೆ ಶುಭ ಸೂಚನೆಯ ಫಲಗಳುಂಟು. ಸೊ ತಾವುಗಳು ಕೂಡ ಹಾಗೆ ಗುರುಗಳನ್ನು ಅರ್ಚಿಸುವಂಥವರಿಗೆ ಯಥಾಶಕ್ತಿಯಾದಂತಹ ದ್ರವ್ಯಗಳನ್ನು ದಾನ ಮಾಡಿ ಶುಭ ಸೂಚನೆ ಹೇಳುವಂಥದ್ದು ಖಂಡಿತ ಸಾಧ್ಯ. ಇನ್ನು ಮಕರ ರಾಶಿಯವರಿಗೆ ಕರ್ಮದಲ್ಲಿ ಸುಧಾರಣೆಯ ಫಲಗಳಿದ್ದಾವೆ, ಆರ್ಥಿಕತೆಯಲ್ಲಿಯೂ ಕೂಡ ಸುಧಾರಣೆಯ ಫಲಗಳಿದ್ದಾವೆ, ಋಣಮುಕ್ತರಾಗುವಂತಹ ಸನ್ನಿವೇಶಗಳು ಹತ್ತಿರ ಬರ್ತಾ ಇದೆ, ದಾಂಪತ್ಯ ಸೌಖ್ಯ ಉಂಟು, ಮಕ್ಕಳಿಂದ ಸಂತೋಷದ ಫಲಗಳು ಹೇಳುವಂಥದ್ದುಂಟು, ಕಾನೂನು ಪ್ರಕ್ರಿಯೆಯಲ್ಲಿಯೂ ಕೂಡ ಮುಕ್ತಿ ಸಿಗುವಂತಹ ಪ್ರಸಂಗಗಳು ಕಂಡುಬರ್ತಾ ಇದ್ದಾವೆ, ಪ್ರಯಾಸದ ಪ್ರಯಾಣ ಫಲಗಳು, ಕಬ್ಬಿಣದಿಂದ, ವಾಹನದಿಂದ ತೊಂದರೆಗಳನ್ನು ಅನುಭವಿಸುವಂತಹ ಫಲಗಳು ಇನ್ನೂ ಕೂಡ ಅನುಭವಕ್ಕೆ ಬರುವ ಸಾಧ್ಯತೆ. ಸೊ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರನ್ನು ಅರ್ಚಿಸುವಂಥ ಅರ್ಚಕರಿಗೆ ಯಥಾಶಕ್ತಿ ಸೇವೆಯನ್ನು ದಾನವಾಗಿ ಕೊಡಿ. ಸೊ ಇದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಕುಂಭರಾಶಿಯವರಿಗೆ ಕರ್ಮಕ್ಷೇತ್ರದಲ್ಲಿ ಶುಭ ಅನುಭವ ಹೇಳುವಂಥದ್ದು ಖಂಡಿತ ಸಾಧ್ಯ. ಆರ್ಥಿಕತೆಯಲ್ಲಿ ನಿಮ್ಮ ನಿರೀಕ್ಷೆಯಂತಹ ಸ್ಥಿತಿಯ ಫಲ ಹೇಳುವಂಥದ್ದು ಕಷ್ಟಕರವಾಗಿ ಕಂಡು ಬರ್ತಾ ಇದೆ. ದಾಂಪತ್ಯದಲ್ಲಿ ಸೌಖ್ಯ ಫಲಗಳುಂಟು. ಸಾಮಾಜಿಕವಾದಂತಹ ಬದುಕಿನಲ್ಲಿ ಎಲ್ಲಿಯೋ ಒಂದು ರೀತಿಯಲ್ಲಿ ಕಸಿವಿಸಿಯ ಫಲಗಳು ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಕಾನೂನು ಪ್ರಸಂಗದಲ್ಲಿ ತೊಂದರೆಗಳು ಬರ್ತದೆ. ಹಾಗಾಗಿ ತಾವುಗಳು ಕೂಡ ಹಾಗೆ ಆಂಜನೇಯ ದೇವರನ್ನು ಅರ್ಚಿಸುವಂಥವರಿಗೆ ವಸ್ತ್ರವನ್ನು, ತಾಂಬೂಲವನ್ನು ದಾನವನ್ನಾಗಿ ಕೊಡುವುದರಿಂದ ಶುಭ ಸೂಚನೆ ಖಂಡಿತ ಸಾಧ್ಯ. ಇನ್ನು ಕಡೆಯ ರಾಶಿ ಮೀನರಾಶಿ, ಕರ್ಮಕ್ಷೇತ್ರದಲ್ಲಿ ಶುಭ ಸೂಚನೆಗಳು, ದಾಂಪತ್ಯದಲ್ಲಿ ಶುಭ ಸೂಚನೆಯ ಫಲಗಳಿದ್ದಾವೆ, ಕೌಟುಂಬಿಕ ಜೀವನದಲ್ಲಿಯೂ ಕೂಡ ಶುಭ ಸೂಚನೆಯ ಫಲಗಳುಂಟು, ಆರ್ಥಿಕತೆಯ ನಷ್ಟ ಫಲಗಳು ಹೇಳುವಂಥದ್ದು ನಿಮ್ಮನ್ನು ಬಾಧಿಸುವ ಸಾಧ್ಯತೆಗಳಿದ್ದಾವೆ. ಕಾನೂನಾತ್ಮಕವಾಗಿ ಕೆಲವೊಂದಿಷ್ಟು ತೊಂದರೆಗಳನ್ನು ಎದುರಿಸಬೇಕಾದಂತಹ ಪ್ರಸಂಗಗಳು ನಿಮಗೆ ಎದುರಾಗಬಹುದು.
ಎಲುಬು ನರಗಳಿಗೆ ಸಂಬಂಧಪಟ್ಟಂತಹ ಆರೋಗ್ಯದ ತೊಂದರೆಗಳು ಕೂಡ ನಿಮ್ಮ ಅನುಭವಕ್ಕೆ ಬರುವಂತಹ ಸಾಧ್ಯತೆಗಳಿದ್ದಾವೆ. ಸೊ ತಾವುಗಳು ಗುರುಗಳ ಸನ್ನಿಧಾನವನ್ನು ಅರ್ಚನೆ ಪೂಜನೆ ಮಾಡುವಂತಹ ಅರ್ಚಕರಿಗೆ ವಸ್ತ್ರವನ್ನು, ತಾಂಬೂಲವನ್ನು, ಫಲವನ್ನು, ದಕ್ಷಿಣೆಯನ್ನು ದಾನವನ್ನಾಗಿ ಕೊಡಿ. ಇದರಿಂದ ಶುಭ ಸೂಚನೆ ಹೇಳುವಂಥದ್ದು ನಿಮ್ಮ ಅನುಭವಕ್ಕೆ ಬರ್ತದೆ. ಇದು ದ್ವಾದಶ ರಾಶಿಯ ಮಾರ್ಗದರ್ಶನೀಯವಾದಂತಹ ಒಂದು ಫಲದ ಚಿಂತನೆಗಳಾಗಿದ್ದಾವೆ. ಈ ಚಿಂತನೆಗಳು ನಮ್ಮ ಸಾರ್ಥಕತೆಗೆ, ಯಶಸ್ಸಿನ ಪಥಕ್ಕೆ ಪೂರಕವಾಗಿರಲಿ ಎನ್ನುವಂತಹ ಸದಾಶಯದೊಂದಿಗೆ ಇಂದಿನ ಚಿಂತನೆಯನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.